ದೂರದಿಂದ ನೋಡಿದಾಗ ಆ್ಯಕ್ಚುಲಿ ನಾನು ಇದು ಪ್ಲಾಸ್ಟಿಕ್ ಮೇಡ್ ಅಂದ್ಕೊಂಡೆ, ಬಟ್ ಇದು ಮೆಟಲ್ ಮೇಡನೇ. ಎಷ್ಟು ಹೆವಿ ಇದೆ ಅಂದರೆ ಒರಿಜಿನಲ್ ದೀಪ, ಬಟ್ ಆದರೆ ಹಚ್ಚಿರೋದು ಮಾತ್ರ LED ಲ್ಯಾಂಪ್ಗಳನ್ನ. ಇದೆಲ್ಲ ಎಲೆಕ್ಟ್ರಿಕಲ್ ಕನೆಕ್ಟ್ ಆಗಿರುತ್ತೆ ನಿಮಗೆ. ಇದು ಬಂದು ಕೆಮಿಕಲ್ ಟ್ರೀಟ್ಮೆಂಟ್ ಆಗಿರುತ್ತೆ. 20 ವರ್ಷ ಆದ್ರೂ ದೀಪ ಕಪ್ಪಾಗೋದಿಲ್ಲ ಅವ್ರಿಗೆ. ಮಿನಿಮಮ್ ಅಂತಂದ್ರೆ 500 rupees ಇಂದ ಸ್ಟಾರ್ಟ್ ಆಗುತ್ತೆ, 500 ರೂಪಾಯಿಂದ ಶುರು ಆಗುತ್ತೆ. ಇದು ನೋಡಿ, ಇದು ಹತ್ತತ್ರ 60 ವರ್ಷದ ಹಳೆಯದು ಕಾಫಿ ಫಿಲ್ಟರ್ ಇದು. ಇದನ್ನ ನಾನು ಕೆಮಿಕಲ್ ಟ್ರೀಟ್ಮೆಂಟ್ ಮಾಡಿದ್ದೇನೆ, ಬಾಗಿಲಿಗಾಗ್ಲಿ ಒಳಗಡೆಗಾಗ್ಲಿ. ಸೊ ಈ ರೀತಿಯೆಲ್ಲ ನಾವು ಅಲಂಕಾರವನ್ನು ಮಾಡಿಕೊಡ್ತೇವೆ, ಕಸ್ಟಮೈಸ್ ದೇವರಿಗೆ ಹಾಕ್ಲಿಕ್ಕಾಗ್ಲಿ. ಸೊ ಹೂವುಗಳು ಸಿಗುತ್ತೆ ನಿಮಗೆ. ಇದೆಲ್ಲ ಬಂದು ನೋಡ್ಲಿಕ್ಕೆ ನ್ಯಾಚುರಲ್ ಆಗಿರುತ್ತೆ. ನೀವು ಮುಟ್ಟಿದ್ರು ಹೂವಿನ ಫೀಲಿಂಗೇ ಇರುತ್ತೆ ನಿಮಗೆ. ಪಚ್ಚಕರ್ಪೂರ ಆಗಲಿ, ನೀಲಗಿರಿ ತೈಲ ಆಗಲಿ, ಗಂಧದ ಎಣ್ಣೆ ಆಗಲಿ, ಕೊಬ್ಬರಿ ಎಣ್ಣೆ ಆಗಲಿ, ಲವಂಗ ಆಗಲಿ, ಚಕ್ಕೆ ಪೌಡ್ರು, ತುಳಸಿ ಬೀಜ, ಬೇವಿನ ಎಣ್ಣೆ, ಈ ಥರ ಮನೇಲಿ ಏನು ಸಿಗುತ್ತೆ ಅದನ್ನು ಇದ್ರ ಮೇಲೆ ಹಾಕೊಂಡಾಗ ಅದು ವೇಪರೈಸ್ ಆಗುತ್ತೆ. ಸರ್ ಇದು ವರಮಹಾಲಕ್ಷ್ಮಿ ಹಬ್ಬ, ಗಣೇಶ ಹಬ್ಬ ಎಲ್ಲದಕ್ಕೂ ನೀವು ಯೂಸ್ ಮಾಡ್ಕೊಬೋದು. ಇದೇನು ಅಂದರೆ ಬ್ಯಾಕ್ಗ್ರೌಂಡ್ ಸ್ಕ್ರೀನ್ಸು. ಸರ್ ಇದು ಬಂದ್ಬಿಟ್ಟು ಬಾಲ್ ಮಸಾಜರ್ ಅಂತ ಹೇಳ್ಬಿಟ್ಟು, ಈ ಥರ ಸ್ಕ್ಯಾಲ್ಪ್ ಮಸಾಜರ್ ಅಂತ ಹೇಳ್ಬಿಟ್ಟು ಇದ್ದಂಗೆ ಇರುತ್ತೆ. ಸೊ ನೀವು ಬಂದ್ಬಿಟ್ಟು ಏನು ಅಂದರೆ ಇದಕ್ಕೆ 4 ಇದಿರುತ್ತೆ. ನಿಮಗೆ ತಲೆ ಮಸಾಜ್ ಮಾಡೋದಕ್ಕೆ ಸ್ಪ್ರಿಂಗ್ ಥರ ಎಳ್ದು ಬಿಡುತ್ತೆ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸುತ್ತಮುತ್ತ ನೋಡೋದು ಹೇಗೆ ಅನ್ನಿಸ್ತಾ ಇದೆ ನಿಮಗೆ? ಒಂದು ಬಣ್ಣದ ಪ್ರಪಂಚ ಅಲ್ವಾ? ಹೌದು. ಮನೇಲಿ ಡೈಲಿ ಒಂದೇ ಲುಕ್ನ ನೋಡಿ, ಹಾಲ್ ಇರ್ಬೋದು, ಕಿಚನ್ ಇರ್ಬೋದು, ಲಿವಿಂಗ್ ರೂಮ್ ಇರ್ಬೋದು, ಇಲ್ಲ ರೂಮ್ ಇರ್ಬೋದು, ಒಂದೇ ವ್ಯೂನ ನೋಡಿ ಬೇಜಾರಾಗಿದೆ ಅಂದರೆ ಏನು ಮಾಡಬೇಕಾಗುತ್ತೆ ಅಂದರೆ ಸ್ವಲ್ಪ ಚೇಂಜಸ್ಗಳನ್ನ ಮಾಡಬೇಕಾಗುತ್ತೆ. ಒಂದು ಹೊಸ ಫ್ರೇಮ್ ಹಾಕೋದು, ಒಂದು ಯಾವುದೋ ಒಂದು ತೋರಣ ಕಟ್ಟೋದು, ಇಲ್ಲ ಯಾವುದೋ ಒಂದು ಇನ್ನೊಂದು ಐಟಮ್ ತಂದಿಡೋದು, ಅಲಂಕಾರಿಕ ವಸ್ತುಗಳನ್ನ ಇಡೋದು, ಈ ಥರ ಮಾಡಿದ್ರೆ ಏನೋ ಒಂದು ಹೊಸ ಪ್ರಪಂಚ ಸೃಷ್ಟಿಯಾದಂಗೆ ಅನ್ಸುತ್ತೆ. ಮತ್ತೆ ಏನೋ ಒಂದು ಉಲ್ಲಾಸ ಶುರು ಆಗುತ್ತೆ. ಈಗಷ್ಟೇ ಆಷಾಢ ಕಳೀತಾ ಇದೆ, ಹಬ್ಬಗಳ ಸಾಲು ಬರ್ತಾ ಇದ್ದಾವೆ. ಸೊ ಹಬ್ಬ ಅಂತ ಬಂದಮೇಲೆ ಒಂದಿಷ್ಟು ಶಾಪಿಂಗ್ ಕಂಪಲ್ಸರಿ ಶುರುವಾಗ್ಬಿಡುತ್ತೆ. ನಾವಿವಾಗ ಬಂದಿರೋದು ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟಲ್ಲಿರುವಂತಹ UMS ಹ್ಯಾಂಡಿಕ್ರಾಫ್ಟ್ಸ್ ಆ್ಯಂಡ್ ಗಿಫ್ಟ್ಸ್ ಅನ್ನೋ ಒಂದು ಜಾಗಕ್ಕೆ. ಇಲ್ಲಿ ನಮಗೆ ಕಾಣಿಸ್ತಾ ಇರೋದು ಬಗೆಯ ಲೋಹಗಳಲ್ಲಿ ಮಾಡಿರುವಂತಹ ಅಲಂಕಾರಿಕ ವಸ್ತುಗಳು, ಹಾಗೆ ಹೂವಿನ ತೋರಣಗಳಿರ್ಬೋದು, ಎಷ್ಟೊಂದು ವಿಗ್ರಹಗಳಿರ್ಬೋದು, ಫೋಟೋ ಫ್ರೇಮ್ಗಳಿರ್ಬೋದು, ಬೇರೆ ಬೇರೆ ಗೃಹಕ್ಕೆ ಅಲಂಕಾರ ಮಾಡುವಂತಹ ಎಷ್ಟೊಂದು ಐಟಮ್ಸ್ಗಳಿವೆ. ಈ ಒಂದು ಕೈಯಲ್ಲಿ ನೋಡ್ತಾ ಇರೋವಂಥ ತುಂಬ ಯೂನಿಕ್ ಐಟಮ್ ಅನ್ನಿಸ್ತು ನನಗಂತೂ. ಯಾಕಂದರೆ ಒಂದು ಕಡೆ ನೋಡಿದ್ರೆ ದಶಕಂಠ ರಾವಣ ಕಾಣಿಸ್ತಾ ಇದ್ದಾನೆ, ಹಿಂದೆಗಡೆ ಒಂದು ಸೀತೆಯ ಚಿತ್ರ ಮಾಡಿದ್ದಾರೆ. ಎಷ್ಟು ಹೆವಿ ಇದೆ ಗೊತ್ತಾ ಈ ಮೆಟಲು, ತುಂಬ ಚೆನ್ನಾಗಿದೆ. ಈ ಥರದ್ದು ಒಂದಲ್ಲ ಎರಡಲ್ಲ ತುಂಬ ಐಟಮ್ಗಳು ಎಷ್ಟೊಂದು ಮುದ್ದಾಗಿ ಕಾಣ್ತಿದೆ ಅಂದರೆ ಎಲ್ಲನೂ ತೊಗೊಂಡೋಗಿ ಮನೆ ಒಂದು ಶೋಕೇಶಲ್ಲಿ ಇಡೋಣ ಅನ್ನಿಸ್ತಾ ಇದೆ. ಬೇರೆ ಏನೇನು ಸಿಗುತ್ತೆ, ಯಾವ ಪ್ರೈಸ್ ರೇಂಜಲ್ಲಿದೆ, ನಿಮ್ಗೆ ಏನು ಬೇಕಾಗ್ಬೋದು ಎಲ್ಲನೂ ತಿಳ್ಕೊಳ್ಳೋಣ. ಈ ವಿಡಿಯೋನ ಹಾಗೆ ನೋಡ್ತಾ ಇರಿ. ಸೊ ನಾನು ಬಂದೆ ಇಲ್ಲಿ ಒಂದು 20 ನಿಮಿಷದ ಮೇಲಾಯಿತು. ಇಲ್ಲಿರೋ ಪ್ರಾಡಕ್ಟ್ಸ್ಗಳು 1000 ಪ್ರಾಡಕ್ಟ್ಸ್ಗಳಿದೆ. ಯಾವ್ದು ತೊಗೊಳೋದು ಯಾವ್ದು ಬಿಡೋದು ಕನ್ಫ್ಯೂಷನ್ ಆಗ್ತಿದೆ. ನಮ್ಮಲ್ಲಿ ಇಲ್ಲಿ ದೇವರ ಮನೆಗೆ, ದೇವಸ್ಥಾನಕ್ಕೆ ಏನು ಉಪಯೋಗ ಆಗೋಂಥ ವಸ್ತುಗಳಲ್ಲಿ ಅಗ್ರಸ್ಥಾನ ಕೊಟ್ಟು, ಒಳ್ಳೆ ಗುಣಮಟ್ಟದ ಕ್ವಾಲಿಟಿ ಕೊಟ್ಟು ನಾವು ಅದನ್ನು ಇಲ್ಲಿ ಡಿಸ್ಪ್ಲೇ ಹಾಕಿದ್ದೇವೆ. ಎಲ್ಲ ಮನೆಗೂ ಪೂಜಾ ಸಾಮಗ್ರಿಗಳಾಗಲಿ, ಪೂಜಾ ವಸ್ತುಗಳಾಗಲಿ, ಅದಕ್ಕೆ ರಿಲೇಟೆಡ್ ಅವ್ರಿಗೆ ಡೆಕೋರೇಟಿವ್ ಇರ್ಬೋದು, ಪೂಜಾ ಉಪಯೋಗಿಸೋಂಥ ಐಟಮ್ಗಳಿರ್ಬೋದು. ಸೊ ಅದೆಲ್ಲನೂ ನಾವು ಇಲ್ಲಿ ಡಿಸ್ಪ್ಲೇ ಹಾಕಿದ್ದೇವೆ. ಸೊ ಅವರ ಅನುಕೂಲಕ್ಕೆ ತಕ್ಕನಾಗೆ ಅವ್ರು ಏನು ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೊಳ್ಬೋದು. ಅವರು ಇಲ್ಲಿ ಬಂದು ವಿಗ್ರಹಗಳು ಇದು ಸಿಗುತ್ತೆ, ಪೂಜಾ ಐಟಮ್ ಸಿಗುತ್ತೆ, ದೀಪಗಳು ಸಿಗುತ್ತೆ, ಡಿಫ್ಯೂಸರ್ಸು ಸಿಗುತ್ತೆ ನಿಮಗೆ. ಸೊ ಫೋಟೋಗಳು ಸಿಗುತ್ತೆ, ಮತ್ತೆಲ್ಲ ಕಸ್ಟಮೈಸ್. ಅವರು ಏನು ಕೇಳ್ತಾರೆ ಕಸ್ಟಮರು, ಯಾವ ಸೈಜ್ ಕೇಳ್ತಾರೆ, ಯಾವ ರೀತಿ ಬೇಕು ಅವ್ರಿಗೆ, 1-2 ದಿನ ಟೈಮ್ ತೊಗೊಳ್ತೇವೆ. ಅದ್ರ ಪ್ರಕಾರ ನಾವು ಮಾಡಿಕೊಡ್ತೇವೆ ಅವ್ರಿಗೆ. ನಾವು ಒಂದು 35 ವರ್ಷದಿಂದನೂ ಈ ದೀಪಗಳನ್ನ ಈಗ ನೋಡಿ ನಮ್ಮ ಫ್ಯಾಕ್ಟ್ರಿಗೆ ಬನ್ನಿ, ಒಳಗಡೆ ಬನ್ನಿ. ಸೊ ಈ ರೀತಿ ನಮ್ಮ ಫ್ಯಾಕ್ಟ್ರಿಯಲ್ಲಿ ದೀಪಗಳು ತಯಾರಾಗುತ್ತೆ. ಇದೆಲ್ಲ ಎಲೆಕ್ಟ್ರಿಕಲ್ ಕನೆಕ್ಟ್ ಆಗಿರುತ್ತೆ ನಿಮಗೆ, ನ್ಯಾಚುರಲ್ ಇರುತ್ತೆ. ನಾವು ಗುಣಮಟ್ಟಕ್ಕೆ ಕ್ವಾಲಿಟಿ ಕೊಟ್ಟಿರ್ತೇವೆ. ಯಾವುದೇ ರೀತಿ ಕಳಪೆ ವಸ್ತುಗಳಾಗಲಿ, ಶಾಕ್ ಹೊಡೆಯೋದಾಗಲಿ ಆ ಥರ ಎಲ್ಲ ಮಾಡೋದಿಲ್ಲ ನಾವು. ಒಮ್ಮೆ ಹಚ್ಚಿಟ್ರೆ ನೀವು ದೇವ್ರ ಮನೆಯಲ್ಲಿ ಕಂಟಿನ್ಯೂಸ್ ಆಗಿ ಉಪಯೋಗಿಸ್ಬೋದು. ನೋಡೋದಕ್ಕೆ ನ್ಯಾಚುರಲ್ ಆಗಿ ಕಾಣುತ್ತೆ. ಅವರವ್ರ ಅನುಕೂಲಕ್ಕೆ ತಕ್ಕನಂಗೆ ತುಂಬ ವೆರೈಟೀಸ್ ಸಿಗುತ್ತೆ ನಿಮಗೆ. ಒಬ್ಬೊಬ್ಬರ ಮನೆಯಲ್ಲಿ ಒಂದೊಂದು ಥರ ಪೂಜಾ ರೂಮ್ ಇರುತ್ತೆ. ಅವರ ಅನುಕೂಲ ತಕ್ಕನಂಗೆ ಅವ್ರು ಏನು ಬೇಕಾದ್ರೂ ತೊಗೊಳ್ಬೋದು ಅವ್ರಿಗೆ. ಇದು ಬಂದು ಕೆಮಿಕಲ್ ಟ್ರೀಟ್ಮೆಂಟ್ ಆಗಿರುತ್ತೆ. 20 ವರ್ಷ ಆದರೂ ದೀಪ ಕಪ್ಪಾಗೋದಿಲ್ಲ ಅವ್ರಿಗೆ.
ಸೊ ತೊಳೆಯೋ ಅವಶ್ಯಕತೆ ಇಲ್ಲ. ಡಸ್ಟ್ ಏನಾನ ಬಿದ್ದರೆ ಒಂದು ಬಟ್ಟೆಯಲ್ಲಿ ಒರೆಸ್ಕೊಂಡ್ರೆ ಸಾಕು ಅವ್ರಿಗೆ. ಹೌದು, ಮತ್ತೆ ಯಾಕೆಂದ್ರೆ ಗುಣಮಟ್ಟ ಬಂದು ನಾವು ಕ್ವಾಲಿಟಿ ಹೇಗೆ ಕೊಟ್ಟಿರ್ತೇವೆ ಅಂದರೆ ಸೇಫ್. ಮಕ್ಕಳು ಮುಟ್ಟಿದ್ರು ಆಗಲಿ, ಹೆಣ್ಮಕ್ಳು ಮುಟ್ಟಿದ್ರೆ ಆಗಲಿ, ಕರೆಂಟ್ ಹೊಡಿಯುತ್ತೆ ಅನ್ನೋದಾಗಲಿ, ಕನ್ಸಂಪ್ಷನ್ ಆಗುತ್ತೆ ಅನ್ನೋದಾಗಲಿ ಏನೂ ಇಲ್ಲ. ಜಾಗದಲ್ಲಿ ನನಗೆ ಇನ್ನೊಂದು ವಿಶೇಷ ಏನು ಅನಿಸಿದ್ದು ಅಂದರೆ ಎಲ್ಲ ಐಟಮ್ಗಳು ಇಲ್ಲೇ ಮ್ಯಾನುಫ್ಯಾಕ್ಚರ್ ಆಗ್ತಾ ಇವೆ. ದೂರದಿಂದ ನೋಡಿದಾಗ ಆ್ಯಕ್ಚುಲಿ ನಾನು ಇದು ಪ್ಲಾಸ್ಟಿಕ್ ಮೇಡ್ ಅಂದ್ಕೊಂಡೆ, ಬಟ್ ಇದು ಮೆಟಲ್ ಮೇಡನೇ. ಎಷ್ಟು ಹೆವಿ ಇದೆ ಅಂದರೆ ಒರಿಜಿನಲ್ ದೀಪ, ಬಟ್ ಆದರೆ ಹಚ್ಚಿರೋದು ಮಾತ್ರ LED ಲ್ಯಾಂಪ್ಗಳನ್ನ. ಈ ಮಾರ್ಕೆಟ್ಗೆ ನಾವು ವಿಭಿನ್ನವಾಗಿ ನಾವು ಕೆಲಸ ಮಾಡ್ತೇವೆ. ಈಗ ಏನಾಗುತ್ತೆ, 2 ದಿನ ತೆಗೆದು ಬಿಸಾಕೋ ಥರ ಆ ಥರ ಎಲ್ಲ ನಾವು ಮಾಡೋದಿಲ್ಲ. ನಾವು ಓಕೆ, ಟ್ರೆಡಿಷನ್ ಆಗಿ ನಮ್ಮ ಹಿಂದೂ ಧರ್ಮದಲ್ಲಿ ಏನು ಕಾನ್ಸೆಪ್ಟ್ ಇತ್ತು ನಮ್ಮಲ್ಲಿ, ಹಿತ್ತಾಳೆ ದೀಪ ಆಗಲಿ, ಅದ್ರಲ್ಲಿ ಎಷ್ಟು ಬತ್ತಿ ಬರಬೇಕು ಅಂತ ಆಗಲಿ, ಸೊ ಅದೇ ಪ್ರಕಾರನೇ ನಾವು ಮಾಡ್ತಾ ಇದ್ದೇವೆ ಇಲ್ಲಿ. ಸೊ ನೀವು ನೋಡ್ಬೋದು, ಈ ದೀಪದ ಬಂದು ಪೂರ್ತಿ ಹಿತ್ತಾಳೆ. ಓಕೆ, ಸೊ ಎಷ್ಟು ವರ್ಷ ಇದ್ರೂ ಅದು ವ್ಯಾಲ್ಯೂ ಅಂತ ಇದ್ದೇ ಇರುತ್ತೆ ನಿಮಗೆ. ಮತ್ತೆ ಇದ್ರ ಮೇಲೆ ನಾವು ಕೆಮಿಕಲ್ ಕೋಟಿಂಗ್ ಮಾಡ್ತೇವೆ, ಯಾವುದೇ ರೀತಿಯಾಗಿ ಟರ್ನಿಶ್ ಆಗೋದಿಲ್ಲ. ಮೊದಲು ಹುಣಸೆಹಣ್ಣೆಲ್ಲ ಹಾಕಿ ತೊಳಿತಾ ಇದ್ರು, ಕೆಮಿಕಲ್ ಹಾಕಿ ಯೂಸ್ ಮಾಡ್ತಾ ಇದ್ರು ಶೈನಿ ಬರೋದಕ್ಕೆ. ಇದೆಲ್ಲ ಬೇಕಾಗೇ ಇಲ್ಲ. ನಾವು ಒಂದ್ಸರಿ ಕೆಮಿಕಲ್ ಟ್ರೀಟ್ಮೆಂಟ್ ಮಾಡಿರ್ತೀವಿ, ಅವ್ರಿಗೆ 12ರಿಂದ 15 ವರ್ಷದವರೆಗೂ ಏನು ಮಾತಾಡೋಂಗೇ ಇಲ್ಲ ಅವರು. ಇದೇ ಶೈನಿಂಗ್ ಹಾಗೆ ಇರುತ್ತೆ ಕಂಟಿನ್ಯೂಸ್ ಆಗಿ. ದೇವ್ರ ಮೇಲೆ ಅವ್ರು ಯಾವ ರೀತಿ ಬೇಕೋ ದೀಪ ಹಚ್ಚಿ ಉರಿಸ್ಕೊಳ್ಬೋದು ಅವರು. ಅವರ ಅನುಕೂಲಕ್ಕೆ ತಕ್ಕನಾಗೆ ನಾವು ಕಸ್ಟಮೈಸ್ ಮಾಡಿ ಕೊಡ್ತೀವಿ. ಈಗ ಅವ್ರ ಮನೇಲಿ ಏನೋ ದೀಪ ಇರುತ್ತೆ ಅಂತ ಇಟ್ಕೊಳ್ಳಿ, ಅದನ್ನ ತಗೊಂಬಂದು ಕೊಟ್ರೆ ನಾವು ಅದಕ್ಕೂ ಈ ತರ ವೈರಿಂಗ್ ಮಾಡಿ ಕೊಡ್ತೇವೆ. ಹಾಗೂ ಮಾಡ್ತೀವಿ. ಹೌದು, ಸಿಲ್ವರ್ ಆಗಿರ್ಲಿ, ಹಿತ್ತಾಳೆ ಆಗಿರ್ಲಿ, ಕಾಪರ್ ಆಗಿರ್ಲಿ, ಬೇರೆ ವೈಟ್ ಮೆಟಲ್ ಆಗಿರ್ಲಿ, ಏನೇ ಮೆಟೀರಿಯಲ್ ಇರ್ಲಿ, ಅದಕ್ಕೆ ರಿಲೇಟೆಡ್ ಆಗಿರೋ ತರ ನಾವು ಮಾಡಿ ಕೊಡ್ತೇವೆ. ಈ ದೀಪಗಳ ರೇಂಜ್ ಎಷ್ಟಿದೆ ಸರ್? ಎಷ್ಟು ಸರ್ ನೋಡಿ, ಈ ನಮ್ಮಲ್ಲಿ ಮಿನಿಮಮ್ ಅಂತಂದ್ರೆ 500 rupees ಇಂದ ಸ್ಟಾರ್ಟ್ ಆಗುತ್ತೆ. 500 ರೂಪಾಯಿಂದ ಶುರು ಆಗುತ್ತೆ. ಎಷ್ಟು ಸಾವಿರದವರೆಗೂ ಇರುತ್ತೆ. ಅಂದ್ರೆ ಎಷ್ಟು ಸ್ಟೆಪ್, ದೊಡ್ಡದು ಚಿಕ್ಕದು, ಆ ರೀತಿ ಸಾಕಷ್ಟು ಅವರ ಬಜೆಟ್ಗೆ ತಕ್ಕನಂಗೆ ಅವ್ರು ಬಂದು ಸೆಲೆಕ್ಟ್ ಮಾಡ್ಕೊಳ್ಬೋದು. ಹಾಗೆ ಶುರುವಾಗಿ 30 ವರ್ಷ ಆಗ್ತಾ ಬಂತಿದೆ ಇದರಲ್ಲಿ. ಸೊ ಈ 30 ವರ್ಷದಲ್ಲಿ ನಾವು ಸಾಕಷ್ಟು ದೇವಸ್ಥಾನಗಳು ಮಾಡಿದ್ದೇವೆ. ರವಿಶಂಕರ್ ಆಶ್ರಮ ಇರ್ಬೋದು, ಇಸ್ಕಾನ್ ದೇವಸ್ಥಾನ ಇರ್ಬೋದು, ಧರ್ಮಸ್ಥಳ ಇರ್ಬೋದು, ಮಂಗಳೂರಲ್ಲಿ ಕೆಲವು ಮಂದಿರಗಳು, ದೊಡ್ಡ ದೊಡ್ಡ ದೇವಸ್ಥಾನಕ್ಕೆಲ್ಲ ದೀಪಾಲಂಕಾರ ಮಾಡಿದ್ದೇವೆ. ದೇವಸ್ಥಾನ ಸುತ್ತಲೂ ಹಣತೆ ದೀಪಗಳೆಲ್ಲ ಫಿಕ್ಸ್ ಮಾಡಿದ್ದೇವೆ. ನೋಡಲಿಕ್ಕೆ ನ್ಯಾಚುರಲ್ ಆಗಿರುತ್ತೆ. ಸಾಯಂಕಾಲ ಹೊತ್ತು ನೋಡಿದ್ರೆ ಆ ದೇವಸ್ಥಾನನೇ ದೀಪ ಅಲಂಕಾರದಲ್ಲಿ ಭಾಳ ಸೊಗಸಾಗಿ ಕಾಣುತ್ತೆ ನಿಮಗೆ. ಲ್ಯಾಕರ್ ಪಾಲಿಶ್ ಅಂತ ಹೇಳ್ತೇವೆ. ಅಂದರೆ ಅದು ಒಂದು ಟೈಪ್ ಆಫ್ ಕೆಮಿಕಲ್ ಟ್ರೀಟ್ಮೆಂಟ್. ಅದು ನಮ್ಮಲ್ಲಿ ಏನು ಅವಾಗ ಹಿತ್ತಾಳೆದು ಐಟಮ್ಸ್ಗಳಿದ್ವು, ಅದು ಪಾತ್ರೆ ಆಗಿರಲಿ, ದೀಪ ಆಗಿರಲಿ, ವಿಗ್ರಹ ಆಗಿರಲಿ, ಏನೇ ಆಗಿರಲಿ, ಅಥವಾ ಸಿಲ್ವರ್ ಆಗಿರ್ಬೋದು, ಕಾಪರ್ ಆಗಿರ್ಬೋದು, ಏನೇ ಇರ್ಬೋದು. ಇದು ನೋಡಿ, ಇದು ಹತ್ತತ್ರ 60 ವರ್ಷದ ಹಳೆಯದು ಕಾಫಿ ಫಿಲ್ಟರ್ ಇದೆ. ಇದನ್ನು ನಾನು ಕೆಮಿಕಲ್ ಟ್ರೀಟ್ಮೆಂಟ್ ಮಾಡಿದ್ದೇನೆ. ಈ ಭಾಗ ಬಂದು ಹಳೇದು ಏನಿತ್ತು ಹಾಗೆ ರಿಟೈನ್ ಆಗಿದೆ. ಸೊ ಈ ಶೈನು ನಿಮಗೆ ಒಂದು 15 ವರ್ಷದವರೆಗೂ ಏನೂ ಆಗೋದಿಲ್ಲ ಕೆಮಿಕಲ್ ಟ್ರೀಟ್ಮೆಂಟಲ್ಲಿ. ಇದಕ್ಕೂ ಪ್ರೋಸೆಸ್ ಇದೆ. ನಾವು ವಾಲ್ಗೆ ಹೇಗೆ ಪೇಂಟಿಂಗ್ ಮಾಡ್ತೇವೋ ಅದೇ ರೀತಿ ಇದಕ್ಕೂ ಕೆಲವು ಪ್ರೋಸೆಸ್ ಇದೆ. ಫಸ್ಟು ನಾವು ಆ್ಯಸಿಡ್ ಡಿಪ್ ಮಾಡ್ತೇವೆ, ಫೈರಿಂಗ್ ಮಾಡ್ತೇವೆ, ಬಫಿಂಗ್ ಮಾಡ್ತೇವೆ, ಆಮೇಲೆ ಕೆಮಿಕಲ್ ಟ್ರೀಟ್ಮೆಂಟ್ ಮಾಡ್ತೇವೆ. ಸೊ ಈ ಪ್ರೋಸೆಸ್ಗೆ ಏನು ಕೆಮಿಕಲ್ ಚಾರ್ಜಸ್ ಆಗುತ್ತೆ, ನಮ್ಮದು ಲೇಬರ್ ಕಾಸ್ಟ್ ಆಗುತ್ತೆ, ವಿ ಆರ್ ಚಾರ್ಜಿಂಗ್ ಅಷ್ಟೇ. ನಿಮ್ಮಲ್ಲಿ ಎಂಥದೇ ಐಟಮ್ ಇರ್ಬೋದು, ಎಷ್ಟೇ ಹಳೇದಿರ್ಬೋದು, ಅದನ್ನೆಲ್ಲ ಕೆಮಿಕಲ್ ಟ್ರೀಟ್ಮೆಂಟ್ ಮಾಡಿ ಪ್ರಿಸರ್ವ್ ಮಾಡಿ ನಿಮ್ಗೆ ಹೊಸದಾಗಿ ಮಾಡಿಕೊಟ್ಟು ಎಷ್ಟು ವರ್ಷ ಅವ್ರಿಗೆ ಕಪ್ಪಾಗದೇ ಇರೋ ಥರ ಮಾಡ್ಕೊಳ್ಳಿಕ್ಕೆ ನಮ್ಮಲ್ಲಿ ಫೆಸಿಲಿಟಿ ಇದೆ. ಪೂಜಾ ರೂಮಲ್ಲಿ ಈ ರೀತಿ ಅಲಂಕಾರನೂ ಮಾಡ್ಕೊಳ್ಬೋದು. ಸೊ ಬಾಗಿಲಿಗಾಗಲಿ, ಒಳಗಡೆಗಾಗಲಿ, ಸೊ ಈ ರೀತಿಯೆಲ್ಲ ನಾವು ಅಲಂಕಾರವನ್ನು ಮಾಡಿಕೊಡ್ತೇವೆ. ಕಸ್ಟಮೈಸ್ ಡಿಸೈನ್ಸ್ ಕೊಡ್ತೇವೆ. ನಿಮ್ಮ ಪೂಜಾ ರೂಮಲ್ಲಿ ಹೇಗೆ ಅರೇಂಜ್ ಮಾಡಿರ್ತೀರಿ ಅದ್ರ ಪ್ರಕಾರ ನಾವು ಡಿಸೈನ್ ಕೊಡ್ತೇವೆ, ಒಂದು ಸ್ಕೆಚ್ ಕೊಡ್ತೇವೆ, ಒಂದು ಬಜೆಟ್ ಕೊಡ್ತೇವೆ. ನೀವು ಅದ್ರ ಪ್ರಕಾರ ಏನು ಸೆಲೆಕ್ಟ್ ಮಾಡ್ತೀರಿ ನಾವು ಬಂದು ನಿಮ್ಮನೆಗೆ ಇನ್ಸ್ಟಾಲ್ ಮಾಡಿ ಕೊಡ್ತೇವೆ. ಈ ವರ್ಷದ ವಿಶೇಷಗಳು ಏನಂದರೆ, ನಮ್ಮಲ್ಲಿ ವರಲಕ್ಷ್ಮಿ ಹಬ್ಬಕ್ಕಾಗಲಿ, ಗಣೇಶ ಹಬ್ಬಕ್ಕಾಗಲಿ ಡೆಕೋರೇಟ್ ಮಾಡಲಿಕ್ಕೆ ನಿಮ್ಮ ತರಹದ ಮಂಟಪಕ್ಕಾಗಲಿ, ದೇವರಿಗೆ ಹಾಕ್ಲಿಕ್ಕಾಗಲಿ, ಸೊ ಹೂವುಗಳು ಸಿಗುತ್ತೆ ನಿಮಗೆ. ಇದೆಲ್ಲ ಬಂದು ನೋಡಲಿಕ್ಕೆ ನ್ಯಾಚುರಲ್ ಆಗಿರುತ್ತೆ. ನೀವು ಮುಟ್ಟಿದ್ರೂ ಹೂವಿನ ಫೀಲಿಂಗೇ ಇರುತ್ತೆ. ನಿಮಗೆ ವಾಶ್ ಮಾಡ್ಕೊಳ್ಬೋದು, ನಿಮ್ಗೆ ಹೇಗೆ ಬೇಕಾದ್ರೂ ಅಲಂಕಾರ ಮಾಡ್ಕೊಬೋದು. ಈ ಹಬ್ಬ ಹರಿದಿಂದಲೂ ಹೂವು ತುಂಬ ಕಾಸ್ಟ್ಲಿ ಆಗುತ್ತೆ, ನಮಗೆ ಕೊಳ್ಳಿಕ್ಕೆ ಕಷ್ಟ ಆಗುತ್ತೆ ಅನ್ನೋರು ಹೇಗೆ ಬೇಕಾದ್ರೂ ಅಲಂಕಾರ ಮಾಡ್ಕೊಳ್ಳಿಕ್ಕೆ ಭಾಳ ಉಪಯೋಗ ಆಗುತ್ತೆ. ಸೊ ಅದೇ ರೀತಿ ನೀವು ತೋರಣಗಳು ಹಾಕ್ಬೋದು. ಹಿಂದೆಗಡೆ ಬ್ಯಾಕ್ಗ್ರೌಂಡ್ ಬಟ್ಟೆಗಳು ಹಾಕ್ಕೊಂಡು ನಿಮ್ಗೆ ಯಾವ ರೀತಿ ಬೇಕೋ ತೋರಣ ಡಿಸೈನ್ ಮಾಡ್ಕೊಳ್ಬೋದು. ಲುಕ್ಕು ನ್ಯಾಚುರಲ್ ಆಗಿರುತ್ತೆ. ಕೈಯಲ್ಲಿ ಮಾಡಿರೋದು ಎಲ್ಲ ಹ್ಯಾಂಡ್ ಮಾಡೋದು. ಸೊ ನಿಮಗೆ ಯಾವುದೇ ರೀತಿಯಾಗಲಿ ಹೂವುದು ಅಭಾವ ತಪ್ಪಿಸೋದಕ್ಕೆ ನಿಮ್ಗೆ ಇದೆಲ್ಲ ಮಾಡಿದ್ದೇವೆ ನಾವು. ಸೊ ಅಲಂಕಾರ ತುಂಬ ಚೆನ್ನಾಗಿ ಬರುತ್ತೆ ನಿಮ್ಮ ಮನೆಗೆ. ಇದು ಅರೋಮಾ ಡಿಫ್ಯೂಸರ್ ಅಂತ ಹೇಳಿ, ನಮ್ಮ ಮನೆಯಲ್ಲಿ ಏನೇ ಇನ್ಫೆಕ್ಷನ್ಸ್ ಆಗಲಿ, ಏರ್ ಪ್ಯೂರಿಫೈರ್ ಆಗಲಿ, ಇನ್ಸೆಕ್ಟ್ಗಾಗಲಿ, ಕೋಲ್ಡ್ ಕಾಫ್ಗಾಗಲಿ, ನಮ್ಮ ಮನೆಯಲ್ಲೇ ಮೊದಲು ಆವಾಗಿನ ಕಾಲದಲ್ಲಿ ಮನೆಯಲ್ಲಿರೋ ಇಂಗ್ರೀಡಿಯೆಂಟ್ಸಲ್ಲೇ ಅವರು ಹೊಗೆ ತೊಗೊಂಡಾಗಲಿ ಅಥವಾ ಬ್ರೀದಿಂಗ್ ಮಾಡೋದ್ರಿಂದಾಗಲಿ ಅದನ್ನು ಕ್ಲಿಯರ್ ಮಾಡ್ಕೊಳ್ತಾ ಇದ್ರು. ನಾವೀಗೆಲ್ಲ ಕೆಮಿಕಲ್ ಪ್ರಪಂಚದಲ್ಲಿದ್ದೇವೆ. ನಾವು ಮತ್ತೆ ಅದನ್ನು ರಿಟೈನ್ ಮಾಡಲಿಕ್ಕೋಸ್ಕರ ಇದನ್ನು ಡಿಫ್ಯೂಸರ್ ಮಾಡಿದ್ದೇವೆ. ನಿಮ್ಮ ಮನೇಲಿ ಏನು ನ್ಯಾಚುರಲ್ ಇರುತ್ತೆ ಸರ್, ನೀವು ಕ್ಯಾಮ್ರಾ ನೋಡ್ತಾ ಮಾತಾಡ್ಬೋದು. ಸೊ ಪಚ್ಚಕರ್ಪೂರ ಆಗಲಿ, ನೀಲಗಿರಿ ತೈಲ ಆಗಲಿ, ಗಂಧದೆಣ್ಣೆ ಆಗಲಿ, ಕೊಬ್ಬರಿ ಎಣ್ಣೆ ಆಗಲಿ, ಲವಂಗ ಆಗಲಿ, ಚಕ್ಕೆ ಪೌಡ್ರು, ತುಳಸಿ ಬೀಜ, ಬೇವಿನ ಎಣ್ಣೆ, ಈ ಥರ ಮನೇಲಿ ಏನು ಸಿಗುತ್ತೆ ಅದನ್ನು ಇದ್ರ ಮೇಲೆ ಹಾಕ್ಕೊಂಡಾಗ ಅದು ವೇಪರೈಸ್ ಆಗುತ್ತೆ. ಮನೆ ಪೂರ್ತಿ ಸ್ಮೆಲ್ ಸ್ಪ್ರೆಡ್ ಆಗುತ್ತೆ ನಿಮಗೆ. ಅದರಿಂದ ನಿಮಗೆ ಇನ್ಫೆಕ್ಷನ್ಸ್ ಬರಲ್ಲ, ಏರ್ ಪ್ಯೂರಿಫೈರ್ ಆಗುತ್ತೆ, ಸೊಳ್ಳೆ ಬರಲ್ಲ, ಬ್ರೀದಿಂಗ್ ಈಸಿ ಆಗುತ್ತೆ, ಒಳ್ಳೆ ನಿದ್ದೆ ಮಾಡ್ತೀರಾ, ಸ್ಟ್ರೆಸ್ ಕಮ್ಮಿ ಆಗುತ್ತೆ ನಿಮಗೆ. ಸೊ ಏನು ಬೇಕಾದ್ರೂ ಹಾಕ್ಬೋದು ನಿಮ್ಮ ಮನೇಲಿ.
ಇಲ್ಲಿ ನೋಡಿ ಅದಕ್ಕೆ ರಿಲೇಟೆಡ್ ಪ್ರಾಡಕ್ಟ್ಸ್ ಎಲ್ಲ ಇದೆ ನೋಡಿ. ಇದರಲ್ಲಿ ನೀಲಗಿರಿ ತೈಲ ಸಿಗುತ್ತೆ ನಿಮಗೆ, ಮಲ್ಲಿಗೆ ಹೂವಿಂದ ಆಯಿಲ್ ಸಿಗುತ್ತೆ, ಸ್ಟ್ರೆಸ್ ಕಮ್ಮಿ ಇರೋರಿಗೆ, ಒಳ್ಳೆ ನಿದ್ದೆ ಮಾಡೋರಿಗೆ ಆ ಥರ ಎಲ್ಲ ಆಯಿಲ್ಸ್ ಎಲ್ಲ ಸಿಗುತ್ತೆ, ಏನು ಬೇಕಾದ್ರೂ ಉಪಯೋಗಿಸ್ಕೊಳ್ಬೋದು. ಮತ್ತು ಕಾರ್ ಫ್ರೆಶ್ನರು ಸಿಗುತ್ತೆ, ಪ್ಯೂರ್ ಪಚ್ಚಕರ್ಪೂರ. ಅಂಗಡಿಯಲ್ಲೆಲ್ಲ ಪ್ಲಾಸ್ಟಿಕ್ಕು, ವ್ಯಾಕ್ಸು, ಉಪ್ಪೆಲ್ಲ ಹಾಕಿ ಮಿಕ್ಸ್ ಮಾಡಿ ವೆಯ್ಟಲ್ಲಿ ಜನಕ್ಕೆ ಚೀಟ್ ಮಾಡ್ತಾರೆ. ಬಟ್ ನಾವು ನಿಮಗೆ ಪ್ಯೂರ್ ಕೊಡ್ತೇವೆ. ಇದರಿಂದ ಭಾಳ ಹೆಲ್ತ್ ಬೆನಿಫಿಟ್ ಸಿಗುತ್ತೆ ನಿಮಗೆ ಆ ರೀತಿ. ಅಲಂಕೃತ ಅಂತ ಬಂದಾಗ ನೋಡಿ, ಹೆಣ್ಮಕ್ಳಿಗೆ ಹಬ್ಬ ಹರಿದಿನದಲ್ಲಿ ದೇವ್ರ ಮುಂದೆ ಬಾಗಿಲಿಗೆ, ಸೊ ಬಾಲ್ಕನಿನಲ್ಲಿರ್ಬೋದು, ಈ ಥರ ಜಾಗಗಳಿಗೆ ಈ ಥರದ ರಂಗೋಲಿಗಳನ್ನ ಕೆಲವೊಂದು ಆರ್ಟ್ ಮಾಡೋದೇ ಒಂದು ಕಲೆ ಇರುತ್ತೆ. ಈ ಅಲಂಕಾರ ಪ್ರಿಯರಿಗೆ ಏನಾಗುತ್ತೆ, ಮನೆಯಲ್ಲಿ ಸಾಕಷ್ಟು ಅಲಂಕಾರಗಳು ಹೇಗೆ ಬೇಕಾದ್ರೂ ಮಾಡ್ಕೊಳ್ಬೋದು ಅವರು. ದೇವ್ರ ಮುಂದೆ ಹೂವಿನ ಜೊತೆಯಲ್ಲಿ, ರಂಗೋಲಿ ಪುಡಿ ಜೊತೆಯಲ್ಲಿ ಆಗಲಿ, ಸೊ ಅಕ್ಕಿ ಅಥವಾ ಕಾಳಿನ ಜೊತೆಯಲ್ಲಾಗಲಿ ಹೇಗೆ ಬೇಕಾದ್ರೂ ಡೆಕೋರೇಟ್ ಮಾಡ್ಕೊಬೋದು. ಈಗ ಮೊದಲೇ ಅಕ್ರಾಲಿಕಲ್ಲಿ ಮಾಡಿದ್ದೇವೆ ಇದು. ಭಾಳ ವರ್ಷ ಸ್ಟೋರ್ ಮಾಡಿ ಇಡ್ಬೋದು. ಹೇಗೆ ಬೇಕಾದ್ರೂ ಕಾಂಬಿನೇಷನ್ ಮಾಡ್ಬೋದು. ನಂಬರ್ ಆಫ್ ಪೀಸಸ್ ಇರುತ್ತೆ, ತೆಗೆದ್ಬಿಟ್ಟು ಅವ್ರು ಹೇಗೆ ಬೇಕಾದ್ರೂ ಅಲಂಕಾರ ಮಾಡ್ಕೊಳ್ಬೋದು. ಭಾಳ ಗ್ರ್ಯಾಂಡಾಗಿ ಕಾಣುತ್ತೆ ಅವ್ರಿಗೆ. ಸೊ ದೇವ್ರ ಮುಂದೆಗಡೆ ಅರೇಂಜ್ ಮಾಡ್ತಾರಲ್ಲ, ತಟ್ಟೆ ಆಗಲಿ ಹಣ್ಣಾಗಲಿ, ಅವ್ರ ಪಕ್ಕದಲ್ಲಿ ಅರೇಂಜ್ ಮಾಡಿದಾಗ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಡಬಲ್ ಸೈಡ್ ಸ್ಟಿಕ್ಕರ್ ಇರುತ್ತೆ ಸರ್, ಅದು ಸ್ಟಿಕ್ಕರ್ ಇರುತ್ತೆ ಈ ತರ. ಸೊ ನೀವು ಅದನ್ನ ಇದು ಮಾಡ್ಬಿಟ್ಟು ಅಂಟಿಸ್ಕೊಂಡು ತಿರ್ಗಾ ರೀಯೂಸ್ ಮಾಡ್ಕೊಬೋದು. ನೀವು ಡಬಲ್ ಸೈಡ್ ಸ್ಟಿಕ್ಕರ್ ತೆಗೆದುಬಿಟ್ರೆ ಸಾಕು, ನೀವು ಎಷ್ಟು ಸತಿ ಬೇಕಾದ್ರೂ ಯೂಸ್ ಮಾಡ್ಕೊಬೋದು. ಸರ್ ಇದು ವರಮಹಾಲಕ್ಷ್ಮಿ ಹಬ್ಬ, ಗಣೇಶ ಹಬ್ಬ ಎಲ್ಲದಕ್ಕೂ ನೀವು ಯೂಸ್ ಮಾಡ್ಕೊಬೋದು. ಇದೇನು ಅಂದರೆ ಬ್ಯಾಕ್ಗ್ರೌಂಡ್ ಸ್ಕ್ರೀನ್ಸು ನೀವು ಹೆಂಗೆ ಬೇಕೋ ಹಂಗೆ ಚೇಂಜ್ ಮಾಡ್ಕೊಬೋದು. ಇದು ಬಂದ್ಬಿಟ್ಟು ನಿಮ್ಗೆ ಎಲೆ ಥರ, ಬಾಳೆ ಎಲೆ ಥರ ನ್ಯಾಚುರಲ್ ಆಗಿರುತ್ತೆ. ಇದನ್ನು ಹಿಂಗೂ ಇಟ್ಕೊಬೋದು, ಈಗೂ ಹಾಕೊಬೋದು, ನೀವು ಈ ಥರನೂ ಹಾಕೊಬೋದು. ಸೊ ನೀವು ಹೆಂಗೆ ಬೇಕೋ ಹಂಗೆ ಅರೇಂಜ್ ಮಾಡ್ಕೊಬೋದು. ಇದರಲ್ಲಿ ಡಿಸೈನ್ಸ್ ಬರುತ್ತೆ, ಈ ಥರ ಡಿಸೈನ್ಸ್ ಬರುತ್ತೆ. ಸೊ ನೀವು ಯಾವ್ದು ಬೇಕೋ ಅದನ್ನು ಚೇಂಜ್ ಮಾಡ್ಕೊಬೋದು. ತುಂಬ ಡಿಸೈನ್ಸ್ ಇದೆ ನಿಮಗೆ. ಸೊ ಈ ಥರ ನಮಗೆ ಒಂದು 15ರಿಂದ 20 ಡಿಸೈನ್ ಬರುತ್ತೆ. ನಿಮ್ಗೆ ಯಾವ್ದು ಬೇಕೋ ಅದನ್ನು ನೀವು ಸೆಲೆಕ್ಟ್ ಮಾಡಿ ತೊಗೊಬೋದು ನಮ್ಮ ಹತ್ರ. ಸೊ ಇದು ಬಂದ್ಬಿಟ್ಟು ನಿಮಗೆ ರೇಂಜ್ ಬಂದ್ಬಿಟ್ಟು 600 ರುಪೀಸ್ ಇದೆ. ಇಲ್ಲಿ ಮಾತ್ರ ನಿಮಗೆ ಡಿಸ್ಕೌಂಟ್ ಹೋಗಿ 450 ಕೊಡ್ತಾ ಇದ್ದೀವಿ ನಾವು. ಸರ್ ಇದು ಬಂದ್ಬಿಟ್ಟು ಬಾಲ್ ಮಸಾಜರ್ ಅಂತ ಹೇಳ್ಬಿಟ್ಟು, ಇದು ಬಂದ್ಬಿಟ್ಟು ಹ್ಯಾಂಡ್ಗೆ, ಆಮೇಲೆ ಶೋಲ್ಡ್ರಿಗೆ, ನೀಗೆ, ಎಲ್ಲ ಕಡೆಗೂ ನೀವು ಯೂಸ್ ಮಾಡ್ಕೊಬೋದು. ಇದು ಬಂದ್ಬಿಟ್ಟು ನಿಮ್ಗೇನು ಅಂದರೆ 5 ಸ್ಪೀಡ್ಸ್ ಬರುತ್ತೆ. ಇದರಲ್ಲಿ 5 ಡಿಫ್ರೆಂಟ್ ಆಪ್ರೇಷನ್ಸ್ ಬರುತ್ತೆ. ಸೊ ನೀವು ಯಾವ್ದು ಬೇಕೋ ಅದನ್ನು ಚೇಂಜ್ ಮಾಡ್ಕೊಬೋದು ಇದರಲ್ಲಿ. ಸೊ ಈ ಥರ ಇದು ಮಸಾಜಿಂಗ್ ಅಂತಲೇ ಮಸಾಜರ್. ಇದು ಹ್ಯಾಂಡಲ್ಲೂ ಇಟ್ಕೊಂಡ್ರೆ ನಿಮಗೆ ಇವಾಗ ಸಾಫ್ಟ್ವೇರ್ ಕಂಪನೀಸ್ಗೆ ಅದು ಇದಕ್ಕೆಲ್ಲ ಹೋಗ್ತಾರೆ, ಅವ್ರಿಗೆ ಹ್ಯಾಂಡ್ಗೆ ಸ್ಟ್ರೆಸ್ ಇದಿರುತ್ತೆ. ಸೊ ಅದರಿಂದ ಅವ್ರ ಕೈಯಲ್ಲೇ ಹೋಲ್ಡ್ ಮಾಡ್ಕೊಬೋದು. ಇದು ಬಂದ್ಬಿಟ್ಟು ಆನ್ಲೈನಲ್ಲಿ 1999 ಇದೆ. ಇಲ್ಲಿ ಬಂದ್ಬಿಟ್ಟು ನಾವು ನಿಮಗೆ ಜಸ್ಟ್ 1199ಗೆ ಇಲ್ಲಿ ಕೊಡ್ತಾ ಇದ್ದೀವಿ. ಇದರಲ್ಲಿ 5 ಆಪ್ರೇಷನ್ಸ್ ಬರುತ್ತೆ ಟೋಟಲ್. ನೀವು ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ವೈಬ್ರೇಟ್ರ್ ಮೋಡು. ಸೊ 5 ಆಪ್ರೇಷನ್ಸ್ ಬರುತ್ತೆ ಟೋಟಲ್. ಸೊ ಈ ಥರ ಸ್ಕ್ಯಾಲ್ಪ್ ಮಸಾಜರ್ ಅಂತ ಹೇಳ್ಬಿಟ್ಟು, ಇದು ಬಂದ್ಬಿಟ್ಟು ನಿಮ್ಗೇನು ಅಂದರೆ ಕಂಪ್ಯೂಟರ್ ಮೌಸ್ ಇದ್ದಂಗೆ ಇರುತ್ತೆ. ಸೊ ನೀವು ಬಂದ್ಬಿಟ್ಟು ಏನು ಅಂದರೆ ಇದಕ್ಕೆ 4 ಇದಿರುತ್ತೆ. ನಿಮಗೆ ತಲೆ ಮಸಾಜ್ ಮಾಡೋದಕ್ಕೆ, ಸ್ಕ್ಯಾಲ್ಪ್ ರಿಮೂವ್ ಮಾಡೋದಕ್ಕೆ ಎಲ್ಲದಕ್ಕೂ ಯೂಸ್ ಆಗುತ್ತೆ. ಸ್ಪ್ರಿಂಗ್ ಥರ ಎಳ್ದು ಬಿಡುತ್ತೆ. ಸೊ ತುಂಬ ಚೆನ್ನಾಗೂ ಇರುತ್ತೆ. ಇದೂ ಬಂದ್ಬಿಟ್ಟು ನಿಮಗೆ 1999 ಇದೆ. ಇಲ್ಲಿ ಆಫರ್ ನಿಮಗೆ 1199ಗೆ ಕೊಡ್ತಾ ಇದ್ದೀವಿ. ಸೂಪರ್ ಸರ್. ಓಕೆ, ಇದು ಸ್ಕ್ಯಾಲ್ಪ್ ಮಸಾಜರ್ ಅಂತ ಹೇಳ್ಬಿಟ್ಟು ನಿಮಗೆ ಹೇರ್ ಫಾಲ್ಗೆ ಎಲ್ಲದಕ್ಕೂ ನಿಮ್ಗೆ ಅವಾಯ್ಡು ಆಗುತ್ತೆ. ತುಂಬ ಚೆನ್ನಾಗೂ ಇರುತ್ತೆ ಮಸಾಜ್ ಮಾಡ್ಕೊಳ್ಳೋಕ್ಕೆ. ಪವರ್ ಬಟನ್ ಇದೆ. ಓ ನೋಡಿಪ್ಪ, ಇದು ಮಸಾಜರ್ ಮೋಸ್ಟ್ಲಿ. ಇದರಲ್ಲಿ 2 ಡಿಸೈನ್ ಬರುತ್ತೆ. ಓಕೆ, ಇದು ಬಂದ್ಬಿಟ್ಟು ನಿಮಗೆ 1199 ಇದೆ ಡಿಸ್ಕೌಂಟ್ ಹೋಗಿ. ಸೊ ಇದು ಬಂದ್ಬಿಟ್ಟು ನಿಮಗೆ 1599 ಇದೆ. ಇದು ಬಂದ್ಬಿಟ್ಟು ಏನು ಅಂದರೆ ಹೈ ಡ್ಯೂರಬಿಲಿಟಿ ಬರುತ್ತೆ. ಇನ್ನೊಂದು ಅದು ಬಂದ್ಬಿಟ್ಟು ಸ್ವಲ್ಪ ಹೆವಿ ಡ್ಯೂಟಿ. ಸೊ ತುಂಬ ಚೆನ್ನಾಗೂ ಇರುತ್ತೆ. ಇದು ಬಂದ್ಬಿಟ್ಟು ನೀವು ಎಲ್ಲಿ ಬೇಕಾದ್ರೂ ಅಲ್ಲಿ ಯೂಸ್ ಮಾಡ್ಕೊಬೋದು. ಇದರಲ್ಲೂ 6 ಆಪ್ಷನ್ಸ್ ಬರುತ್ತೆ ನಿಮಗೆ. ಓಕೆ, ಸ್ಲೋ ಇಂದ ಫಾಸ್ಟ್ ತನಕ ಅಂದರೆ ನೀವು ಎಲ್ಲಿ ಬೇಕಾದ್ರೂ ಯೂಸ್ ಮಾಡ್ಕೊಬೋದು. ಶೋಲ್ಡ್ರಲ್ಲಿ ಎಲ್ಲರೂ ಪೇಯ್ನ್ ಇತ್ತು ಅಂದರೆ ನಿಮಗೆ ಯೂಸ್ ಆಗುತ್ತೆ. ಓ ಮೈ ಗಾಡ್. ಸೊ ನಿಮಗೆ ತುಂಬ ಚೆನ್ನಾಗೂ ಇರುತ್ತೆ. ಪೂಜಾ ಸ್ಟೋರ್ ಬಂದ್ಬಿಟ್ಟು ಮಹಾಲಕ್ಷ್ಮಿ ಲೇಔಟ್ ಪಂಚಮುಖಿ ಗಣೇಶ ದೇವಸ್ಥಾನದ ಹತ್ರ ಇದೆ. ಇದು ಬಂದ್ಬಿಟ್ಟು ಮೆಟ್ರೋ ಸ್ಟೇಷನ್, ಮಹಾಲಕ್ಷ್ಮಿ ಮೆಟ್ರೋ ಸ್ಟೇಷನಿಂದ ಜಸ್ಟ್ ಅರ್ಧ ಕಿಲೋಮೀಟರ್ ಇರೋದು ಅಷ್ಟೇ. ಜಸ್ಟ್ ಪಂಚಮುಖಿ ಗಣೇಶ ದೇವಸ್ಥಾನದ ಹತ್ರ ಬಂದರೆ ರೈಟ್ ಟರ್ನ್ ಮಾಡಿದ ತಕ್ಷಣ ಡೆಡ್ ಎಂಡಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಬೇಕರ್ಸ್ ಪ್ಯಾರಡೈಸ್ ಅಂತ ಒಂದು ಬೇಕ್ರಿ ಇದೆ. ಅದ್ರ ಕೆಳಗಡೆ UMS ಹ್ಯಾಂಡಿಕ್ರಾಫ್ಟ್ಸ್ ಆ್ಯಂಡ್ ಗಿಫ್ಟ್ಸ್ ಗ್ಯಾಲರಿ ಅಂತ ಇದೆ. 10 to 8 ಓಪನ್ ಇರುತ್ತೆ. ನೀವು ಜಸ್ಟ್ ಫೋನ್ ಮಾಡಿದ್ರೆ ಸಾಕು ನಿಮಗೆ. ನಾವು ಫೋನ್ ನಂಬರ್ ಬಂದ್ಬಿಟ್ಟು ನಮ್ಮದು 9448373721 98451825543. ನಿಮಗೆ ಎಲ್ಲ ಫೋಟೋಸು ಅದು ಇದೆಲ್ಲನೂ ವಾಟ್ಸಪ್ಪಲ್ಲಿ ಕಳಿಸ್ತೀವಿ. ನಿಮ್ಗೆ ಏನು ರಿಕ್ವೈರ್ಮೆಂಟ್ ಇದೆಯೋ ಅದು ನಿಮಗೆ ಡೋರ್ ಸ್ಟೆಪ್ಪಿಗೆ ಬರುತ್ತೆ. ಕೊರಿಯರ್ ಚಾರ್ಜಸ್ ಏನಾಗುತ್ತೋ ಅದು ಎಕ್ಸ್ಟ್ರಾ ಆಗುತ್ತೆ. ಔಟ್ ಆಫ್ ಸ್ಟೇಷನ್ ಇದ್ದರೆ, ಬೆಂಗಳೂರಲ್ಲೇ ಇದ್ದರೆ ನಿಮಗೆ ಡೆನ್ಸೋ ಇನ್ಸೋ ನೀವೇ ಮಾಡಿಸ್ಕೊಬೋದು. ಇಲ್ಲಾಂದರೆ ನಾವೇ ಮಾಡಿಕೊಡ್ತೀವಿ. ಆ ಡೆನ್ಸೋ ಚಾರ್ಜ್ ಏನಾಗುತ್ತೋ ಅದನ್ನು ನೀವು ಬೇರೆ ಮಾಡ್ಕೊಬೇಕಾಗತ್ತೆ.